ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಶಾಂತಿಬಾಯಿ ಅಂತೇಳಿ. ಊರು ಮಳವಳ್ಳಿ ಭಾಗದವರು, ಅಂದರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಭಾಗದವರು. ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಂಡ ಇದ್ದರೂ ಕೂಡ ಇಲ್ಲದಂತೆ ಮನೆಯಲ್ಲಿದ್ದಾರೆ. ತೂತು 4 ಇಂಚು ಅಗಲ ಇದ್ದರೂ ಕೂಡ ಅದಕ್ಕೆ ಸರಿಯಾಗಿ ಸುಖ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಆಸ್ತಿ 8 ಎಕರೆ ಕಬ್ಬಿನ ಗದ್ದೆ ಇದೆ, ಬಂದರೆ ಅಲ್ಲೇ ಸಿಗುತ್ತೆ ಅಂತೇಳಿ ಇದಿಷ್ಟೀವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಕಬ್ಬಿನ ಗದ್ದೆಯ ಕಮಾಲ್ ಕೆಲಸ ಹೇಗೆ ಮಾಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇರ್ಬೋದು, ದೆಂಗೋದಕ್ಕೆ ಗದ್ದೆ ಒಳ್ಳೆ ಜಾಗ, ಬಂದರೆ ಎತ್ತಿ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, 2 ವರ್ಷದಿಂದ ಒಳ್ಳೆ ಗಂಡು ಹುಡುಕುತ್ತಾ ಇದ್ದಾನೆ, ಆದರೆ ಕೊನೆ ತನಕ ಸುಖ ಕೊಡೋದಕ್ಕೆ ಅವರಿಂದ ಆಗುತ್ತಿಲ್ಲ ಅಂತೇಳಿ ತಿಳಿಸಿರೋದು. ಕೊಟ್ಟರು ಕೂಡ ಕೇವಲ ದುಡ್ಡಿನ ಆಸೆಗಾಗಿ ಸುಖವನ್ನು ಕೊಡುತ್ತಿದ್ದಾರೆ. ಪ್ರೀತಿಯಿಂದ ಕೈಯುತ್ತೇನೆ ಅಂದರೆ ನಿಮಗೂ ಕೂಡ ಅವಕಾಶವನ್ನು ಕೊಡುತ್ತೇನೆ. ನೇರವಾಗಿ ನನ್ನ ನಂಬರ್ಗೆ ಕರೆ ಮಾಡಿ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ತೂತು 3 ವಾರದಿಂದ ಬಿಗಿಯಾಗಿದೆ, ಬಂದು ಸಡಿಲ ಮಾಡಿ ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ದೆಂಗೋದಕ್ಕೆ ಗದ್ದೆ ಒಂದೊಳ್ಳೆ ಜಾಗ, ಬಂದು ಸುಖವನ್ನು ಕೊಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಇಂಥವರಿಗೆ ಮಾತ್ರ ಅವಕಾಶವನ್ನು ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, 40ರ ಒಳಗಿನ ಯಾರೇ ಬಂದರೂ ಕೂಡ ತೂತು ಸಿಗುತ್ತೆ, ಅದೊಂದು ಗ್ಯಾರಂಟಿ ಕೊಡುತ್ತೇನೆ ಅಂತೇಳಿ ತಿಳಿಸಿರೋದು. ಎರಡನೇದು, ಈ ವಿಡಿಯೋವನ್ನು ಚಿಕ್ಕ ಹುಡುಗರು ನೋಡ್ತಾ ಇದ್ದರೆ ಶಾಲೆಗೆ ಹೋಗಿ ಈ ಥರ ವಿಡಿಯೋ ನೋಡಬೇಡಿ, ಏಕೆಂದರೆ ಈ ಥರ ಚಟಕ್ಕೆ ಬೀಳಬೇಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ತೂತಿನ ಆಳ ನೋಡಿ ದೆಂಗಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ನಿಮಗೇನಾದರೂ ದೆಂಗಿ ಸುಸ್ತಾದರೆ ಬಾಯಿಗೆ ಗೂಟವನ್ನು ನುಗ್ಗಿಸಿ ಕೇಯಬೇಕು. ಇಷ್ಟವಿದ್ದರೆ ಹಿಂದೆ ಕರೆ ಮಾಡಿ ಗದ್ದೆಯಲ್ಲಿ ಹೋಗಿ ಜಾಗವನ್ನು ರೆಡಿ ಮಾಡುತ್ತೇನೆ ಅಂತೇಳಿ ಇದಿಷ್ಟು ಇಂಥವರಿಗೆ ಮಾತ್ರ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸ್ಬೋದು. ಹಾಗೆ ಕೊನೆಯದಾಗಿ, ಕಬ್ಬಿನ ಗದ್ದೆಯ ಕಮಾಲ್ ಕೆಲಸ ಮಾಡುವುದು ಹೇಗೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, ಜಮೀನಿನ ಸಿದ್ಧತೆ, ಅಂದರೆ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಜಮೀನನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಮೊದಲ ಕೆಲಸ ಆಗಿರುತ್ತೆ. ಎರಡನೇದು, ಬಿತ್ತನೆ, ಗುಣಮಟ್ಟದ ಕಬ್ಬಿನ ಬೀಜಗಳನ್ನು ಬಿತ್ತುವುದು ಕೂಡ ಉತ್ತಮ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ನೀರಾವರಿ, ನಿಯಮಿತವಾಗಿ ನೀರು ಸರಬರಾಜು ಮಾಡುವುದರಿಂದನೂ ಕೂಡ ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ನಾಲ್ಕನೇದು, ಗುಂಡಲಣಿಕೆ, ಅಂದರೆ ಗಿಡಗಳು ಬಲವಾಗೋದಕ್ಕೆ ಗುಂಡಲಣಿಕೆ ಬೇಕಾಗುತ್ತೆ. ಐದನೇದು, ಹೆಬ್ಬುಗಂಟು ಮತ್ತು ಗಾಳಿಯ ಚಿಕಿತ್ಸೆ ಮತ್ತು ಹುಳಗಳನ್ನು ನಿಯಂತ್ರಣ ಮಾಡಿ ಉತ್ತಮ ಕಬ್ಬಿನ ಇಳುವರಿಯನ್ನು ಪಡೆಯಬಹುದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡ್ಬೋದು. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.